ನಮಸ್ಕಾರ ಸ್ನೇಹಿತರೆ, ಗಿಲ್ಲಿಯ ಆಟವನ್ನು ನೀವು ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ಈ ಒಂದು ನೀವು ತಮ್ಲೆನ ಕೂಡ ನೋಡಿದ್ದೀರಿ. ಏನಪ್ಪ ಇಷ್ಟೊಂದು ಕ್ರೂರವಾಗಿ ತಮ್ಲೆನ ಹಾಕ್ಬಿಟ್ಟಿದ್ದಾರೆ ಅಂತ ನೀವು ಅನಿಸ್ಬೋದು. ಬಟ್ ಕ್ರೂರವಾಗಿಯೇ ಆ ಒಂದು ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಡೆದುಕೊಳ್ತಾ ಇದ್ದಾನೆ. ಬಿಗ್ ಬಾಸ್ ಮನೆಗೆ ಈಗಾಗಲೇ 5 ಜನಗಳು ಸ್ಪರ್ಧಿಗಳು, ಅಂದರೆ ಕಳೆದ ಸೀಸನ್ನ ಸ್ಪರ್ಧಿಗಳು ಗೆಸ್ಟ್ಗಳಾಗಿ ಬಂದಿದ್ದಾರೆ. ಈ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಯಾವುದೇ ರೀತಿಯಾದಂಥ ಅತಿರೇಕ ಅಂಥದ್ದು ಯಾವುದನ್ನು ಕೂಡ ಮಾಡ್ತಾಯಿಲ್ಲ. ಆದರೆ ಗಿಲ್ಲಿ ಯಾಕೆ ಈ ನಾಯಿ ಥರ ಅಥವಾ ಮನುಷ್ಯನೇ ಅಲ್ಲೋ ಅನ್ನೋ ಥರ ನಡೆದುಕೊಳ್ತಾ ಇದ್ದಾನೋ ಗೊತ್ತಿಲ್ಲ. ಸೊ ಅವ್ರು ಯಾವ ಪದವನ್ನು ಕೂಡ ಬಳಕೆ ಮಾಡೋದಿಲ್ಲ. ಒಂದು ಸಂದರ್ಭದಲ್ಲಿ ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಎಪಿಸೋಡ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮಂಜು ಅವರು ಕರೀತಾರೆ ಅವನ್ನ, ಏನನ್ನ ಈ ಥರ ನಾಯಿ ಥರ ಕರೀತಾ ಇದೆಯಾ ಅಂತ ಮಂಜುಗೆ ರಿಪ್ಲೈ ಮಾಡ್ತಾರೆ. ಸೊ ಆಗ ಮಂಜು ಅವರು ಹೇಳುವಂಥದ್ದು, ನೀನು ಮಾಡ್ತಾ ಇರೋದು ಹಾಗೆ, ಅದನ್ನು ನೀನೇ ಅಂದ್ಕೊಳ್ತಾ ಇದ್ದೀನಿ, ನಾನು ಆ ಥರ ಕರೆದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅದಾದ ಬಳಿಕ ಒಂದು ಡ್ಯಾನ್ಸ್ ಮಾಡಬೇಕಾದಂಥ ಸಂದರ್ಭ ಅಥವಾ ಇನ್ಯಾವುದಾದ್ರೂ ಸಂದರ್ಭದಲ್ಲಿ ಗಿಲ್ಲಿ ಹೇಳ್ತಾರೆ, ಇವರು ತಿಂದು ಹೋಗೋದಕ್ಕೆ ಬಂದಿದ್ದಾರೆ ಅನ್ನೋ ರೀತಿಯಾಗಿ ಮಾತನಾಡ್ತಾರೆ. ಈ ಕುರಿತಾಗಿ ಮೊದಲು ಈ ರೀತಿಯಾಗಿ ಮಾತನಾಡಿದಂತಹ ಸಂದರ್ಭದಲ್ಲಿ ಗಿಲ್ಲಿಗೆ ವಾರ್ನಿಂಗ್ ಕೂಡ ಮಾಡಿರ್ತಾರೆ. ಈ ರೀತಿಯಾಗಿ ಮಾತನಾಡಬೇಡ ಅನ್ನೋ ರೀತಿಯಲ್ಲಿ ಈ ರಜತ್ ಅವರು ವಾರ್ನಿಂಗ್ ಮಾಡಿರ್ತಾರೆ. ಅದಾದ ಬಳಿಕ ಅದನ್ನೇ ಮತ್ತೆ ಈ ವ್ಯಕ್ತಿ ಕಂಟಿನ್ಯೂ ಮಾಡಿ ಬಿಡ್ತಾನೆ. ಸೊ ಏನಾಗ್ಬಿಡುತ್ತೆ ಅಂತಂದರೆ, ಕಾಮಿಡಿ ಮಾಡ್ತೀವಿ ಅಥವಾ ಕಾಲು ಎಳಿತೀವಿ ಅನ್ನೋ ಕಾರಣಕ್ಕೆ ಬಂದಿರುವಂಥವ್ರ ಜೊತೆ ಹೇಗಿರಬೇಕು, ಗೆಸ್ಟ್ಗಳ ಜೊತೆ ಹೇಗಿರಬೇಕು, ಮನೆಯವರ ಜೊತೆ ಹೇಗಿರಬೇಕು, ಈ ಒಂದು ಕಾಮನ್ ಸೆನ್ಸ್ ಬೇಕಾಗುತ್ತೆ. ಈ ವ್ಯಕ್ತಿ ಹತ್ರ ಆ ಒಂದು ಕಾಮನ್ ಸೆನ್ಸ್ ಕಾಣಿಸ್ತಾ ಇಲ್ಲ. ಜೊತೆಗೆ ಈಗ ನಾನು ಅವನ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂದ ತಕ್ಷಣ ಅವನ ವಿರೋಧ ಅಥವಾ ಅವನ ವಿರೋಧವಾಗಿ ಮಾತನಾಡ್ತಾ ಇದ್ದೀನಿ ಅಂತಲ್ಲ. ಒಂದು ಪರಿಸ್ಥಿತಿ ಹೇಗಿದೆ, ಪರಿಸ್ಥಿತಿ ಅತಿಯಾಗದಾಗ ಏನಾಗುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ಹಿಂದೆಯೂ ಕೂಡ ಈ ಗಿಲ್ಲಿ ಏನು ಮಾಡ್ತಾ ಇದ್ದ, ಆ ಗಿಲ್ಲಿಯನ್ನು ಹೊಗಳಿದ್ದೀವಿ ಕೂಡ. ಆದರೆ ಈಗ ಆ ಒಂದು ವ್ಯಕ್ತಿ ಈ ನಾಲಾಯಕರ ರೀತಿಯಾಗಿ ನಡೆದುಕೊಳ್ತಾ ಇರುವಂಥದ್ದು ನಿಜಕ್ಕೂ ಸರಿಯಲ್ಲ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಎಲ್ಲೋ ಈ ಒಂದು ಅತಿರೇಕ ವಿಕೋಪಕ್ಕೆ ತಿರುಗಿದಾಗ ಏನಾಗ್ಬಿಡುತ್ತೆ ಅಂತಂದರೆ, ಜನಗಳು ಕೈ ಬಿಡುವಂಥ ಸಂದರ್ಭ ಎದುರಾಗುತ್ತೆ. ಇದು ಬಿಗ್ ಬಾಸ್ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ, ಹೊರಗಡೆ ಬದುಕಿಗೆ ತುಂಬ ಅನುಕರಣೆ ಆಗುತ್ತೆ ಅಥವಾ ಹೊರಗಡೆ ಬದುಕಿಗೆ ತುಂಬ ಮೌಲ್ಯಯುತವಾದಂಥ ಒಂದು ಬೆಳವಣಿಗೆ ಆಗಬೇಕಾಗುತ್ತೆ. ಅಥವಾ ಮಾನವೀಯ ಗುಣಗಳೇ ಆ ಒಂದು ವ್ಯಕ್ತಿಯಲ್ಲಿ ಕಾಣಿಸಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಷ್ಟ ಅಂಥದ್ದೆಲ್ಲವನ್ನು ಕೂಡ ಈ ವ್ಯಕ್ತಿ ಎದುರಿಸಬೇಕಾಗುತ್ತೆ. ಸೊ ಈ ಕುರಿತಾಗಿ ಒಂದಿಷ್ಟು ವಿಷಯವನ್ನು ನಿಮ್ಮ ಮುಂದೆ ಇಡಬೇಕನ್ನಿಸ್ತು. ಸೊ ಆ ವಿಷಯವನ್ನು ಇಟ್ಟಿದ್ದೀನಿ. ಸೊ ನಿಮಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ತಾ ವಿಡಿಯೋ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಈ ಕೂಡಲೇ ಪೇಜ್ನ ಫಾಲೋ ಕೂಡ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.